ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೊಸ ವರ್ಷ ಬರ್ತಿದ್ದಂತೆ ಬೈಕ್ ಮತ್ತು ಸ್ಕೂಟರ್ ಸವಾರರಿಗೆ ಸಾರಿಗೆ ಇಲಾಖೆ ಶಾಕ್ ನೀಡಿದೆ. 2026 ಜನವರಿ 1ರಿಂದ ದ್ವಿಚಕ್ರ ವಾಹನಗಳ ನಿಯಮದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಅಪಘಾತಗಳನ್ನು ತಡೆಯೋಕೆ ಕೇಂದ್ರ ಸರ್ಕಾರ ಈಗ ಎಬಿಎಸ್ ಬ್ರೇಕ್ ಮತ್ತು ಹೆಲ್ಮೆಟ್ ವಿಚಾರದಲ್ಲಿ ಕಠಿಣ ಕಾನೂನು ಜಾರಿಗೆ ತರ್ತಾ ಇದೆ. ಇನ್ಮೇಲೆ ನೀವು ಹೊಸ ಬೈಕ್ ಕೊಂಡ್ರೆ ಕೇವಲ ಗಾಡಿ ಮಾತ್ರವಲ್ಲ, ಜೊತೆಗೆ 2 ಹೆಲ್ಮೆಟ್ ಕೂಡ ಕಡ್ಡಾಯವಾಗಿ ಇರಲೇಬೇಕು. ಅಷ್ಟೇ ಅಲ್ಲ, ಎಷ್ಟೇ ಸಿಸಿ ಗಾಡಿ ಇದ್ರೂ ಎಬಿಸಿ ಇರಲೇಬೇಕು ಅನ್ನೋದು ಸರ್ಕಾರದ ಹೊಸ ಆದೇಶ. ಅಸಲಿಗೆ ಈ ಹೊಸ ನಿಯಮಗಳು ಯಾರಿಗೆ ಅನ್ವಯ ಆಗುತ್ತೆ, ಇದರಿಂದ ವಾಹನಗಳ ಬೆಲೆ ಏರುತ್ತಾ? ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಗಾಗಿ ಸರ್ಕಾರ ಈಗ ದೊಡ್ಡ ಹೆಜ್ಜೆ ಇಟ್ಟಿದೆ. ಈವರೆಗೆ ಕೇವಲ 125 ಸಿಸಿ ಮೇಲ್ಪಟ್ಟ ಬೈಕ್ಗಳಿಗೆ ಮಾತ್ರ ಎಬಿಸಿ ಬ್ರೇಕ್ ಕಡ್ಡಾಯ ಇತ್ತು. ಆದ್ರೆ 2026 ಜನವರಿ 1ರಿಂದ ನೀವು ಯಾವುದೇ ಬೈಕ್ ಅಥವಾ ಸ್ಕೂಟರ್ ಕೊಂಡ್ರೂ ಅದರಲ್ಲಿ ಎಬಿಎಸ್ ಇರಲೇಬೇಕು. ಈ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ವೇಗವಾಗಿ ಬರೋ ಗಾಡಿಯನ್ನ ಸ್ಕಿಡ್ ಆಗದಂತೆ ತಕ್ಷಣವೇ ನಿಲ್ಲಿಸಲು ಸಹಾಯ ಮಾಡುತ್ತದೆ. ಆದರೆ ಇದರಿಂದ ಗಾಡಿಗಳ ಬೆಲೆ ದುಬಾರಿ ಆಗುತ್ತದೆ ಅನ್ನೋದು ಕಂಪನಿಗಳ ಅಳಲಾಗಿದೆ. ಇನ್ನು ಹೆಲ್ಮೆಟ್ ವಿಚಾರದಲ್ಲೂ ಹೊಸ ರೂಲ್ಸ್ ಬಂದಿದೆ. 2026ರಿಂದ ಹೊಸದಾಗಿ ಬೈಕ್ ಕೊಳ್ಳುವವರಿಗೆ ಶೋರೂಮ್ನಲ್ಲೇ 2 ಹೆಲ್ಮೆಟ್ ನೀಡೋದನ್ನ ಕಡ್ಡಾಯ ಮಾಡಲಾಗಿದೆ. ಇದನ್ನ ಡೀಲರ್ ಉಚಿತವಾಗಿ ಕೊಡಬಹುದು ಅಥವಾ ನೀವು ಹಣ ಪಾವತಿಸಿ ಖರೀದಿ ಮಾಡಬಹುದು. ಒಟ್ಟಿನಲ್ಲಿ ಬೈಕ್ ಜೊತೆ 2 ಹೆಲ್ಮೆಟ್ ಇರಲೇಬೇಕು ಅನ್ನೋದು ನಿಯಮ. ಅಷ್ಟೇ ಅಲ್ಲ, ಐಎಸ್ಐ ಮಾರ್ಕ್ ಬದಲು ಇನ್ಮೇಲೆ ಭಾರತೀಯ ಗುಣಮಟ್ಟದ ಮಾನದಂಡ ಅಂದ್ರೆ ಬಿಐಎಸ್ ಹೊಂದಿರೋ ಹೆಲ್ಮೆಟ್ ಮಾತ್ರ ಧರಿಸಬೇಕು. ಇನ್ನು ಈ ಹೊಸ ನಿಯಮ ಕೇಳಿ ಈಗಾಗಲೇ ಬೈಕ್ ಹೊಂದಿರೋರಿಗೆ ಚಿಂತೆ ಶುರುವಾಗಿದೆ. ನಮ್ಮ ಹಳೆ ಗಾಡಿಗಳಲ್ಲೂ ಎಬಿಎಸ್ ಹಾಕಿಸಬೇಕಾ ಅನ್ನೋ ಗೊಂದಲಕ್ಕೆ ಉತ್ತರ ಸಿಕ್ಕಿದೆ. ಈ ಎಬಿಎಸ್ ನಿಯಮ ಕೇವಲ 2026 ನಂತರ ಮಾರಾಟ ಆಗುವ ಹೊಸ ವಾಹನಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ನೀವು ಈಗಾಗಲೇ ಬಳಸ್ತಾ ಇರೋ ಗಾಡಿಗಳನ್ನ ಬದಲಿಸೋ ಅಗತ್ಯ ಇಲ್ಲ. ಆದ್ರೆ ಹೆಲ್ಮೆಟ್ ವಿಚಾರದಲ್ಲಿ ಮಾತ್ರ ಯಾವುದೇ ವಿನಾಯಿತಿ ಇಲ್ಲ. ಎಲ್ಲರೂ ಬಿಐಎಸ್ ಮಾನದಂಡದ ಹೆಲ್ಮೆಟ್ ಧರಿಸೋದು ಕಡ್ಡಾಯ. ಒಟ್ಟಿನಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾವು ನೋವು ತಗ್ಗಿಸಲು ಸರ್ಕಾರ ಇಂಥ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಕಳಪೆ ಮಟ್ಟದ ಹೆಲ್ಮೆಟ್ಗಳಿಗೆ ಈಗ ಬ್ರೇಕ್ ಬಿದ್ದಂತಾಗಿದೆ. ವಾಹನ ಸವಾರರು ಸುರಕ್ಷತೆಗೆ ಆದ್ಯತೆ ನೀಡಲಿ ಅನ್ನೋದು ಈ ನಿಯಮದ ಹಿಂದೆ ಇರೋ ಉದ್ದೇಶ. ಆದ್ರೆ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ಹೇಗೆ ತಟ್ಟುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಹೊಸ ವರ್ಷದ ಈ ಬದಲಾವಣೆಗಳು ಸವಾರರ ಜೇಬಿಗೆ ಸ್ವಲ್ಪ ಕತ್ರಿ ಹಾಕಿದ್ರೂ ಪ್ರಾಣಕ್ಕಂತೂ ಗ್ಯಾರಂಟಿ ನೀಡಲಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.